ಲೇ ಲೇ ಶಂಕರ, ಇದ್ಯಾಕ್ಲ ಹಿಂಗ್ ಬಂದೆ ಒಳ್ಳೆ ಸಪ್ಪರ ಹಾಕೊಂಡು? ಲೇ ನಂಗೆ ಕಾಲೆಲ್ಲ ನಡುಕ್ತವ್ ಕಣ್ಲಾ. ಲೇ ಇಂಥ ವಿಷಯ ಎಲ್ಲ ಮಾತಾಡಕ್ ಸುಲಭ, ಕೇಳಕ್ ಕಷ್ಟ. ಹೋಗ್ ನೀವೇ ಕೇಳ್ಕೊಳ್ರಪ್ಪ. ಲೇ ನಿನ್ ಜನ್ಮ ನನಗೆ ಗೊತ್ತಿಲ್ವೇನ್ಲಾ? ಚಳಿಗಾಲದಾಗೆ ಬೇವ್ರ ನನ್ ಮಗ ನೀನು. ಇಂಥ ಬಿಸಿ ಹತ್ರ ಹೋದಾಗ ಬೇವ್ರದೇ ಇದೆಯಾ? ಲೇ ಕೇಳಕ್ ಒಂದ್ ಕಲೆ ಅದೇ. ಈಗ ನಾನು ಕೇಳ್ತೀನಿ, ಕರೆಕ್ಟ್ ಆಗಿ ನೋಡ್ಕ. ಅದೇನ್ ಕೇಳ್ಕತೀಯೋ ಕೇಳ್ಕೆ ಹೋಗಪ್ಪ. ಎಷ್ಟು ರೇಟ್? ಅಯ್ಯ ಬೆಂಗಳೂರಿಗೆ ಬಸ್ ಚಾರ್ಜ್ ಎಷ್ಟು ಅಂತ ಕೇಳ್ದೆ. ಬಸ್ ಹತ್ತಲೇ ಗೊತ್ತಾಯ್ತಿದೆ. ಇದು ಬೇಕಿತ್ತ? ಯಾಕಮ್ಮ ಏನಾಯ್ತು? ಅದು ನಾನು ಕೇಳ್ದೆ, ಏನೋ ಕೇಳ್ದೆ, ಅವರು ಹೇಳಿದ್ರು, ಅದೇನೋ ಹೇಳಿದ್ರು, ಒಂದು ಅರ್ಥ ಆಗ್ಲಿಲ್ಲ ಕಲ. ನಿಮ್ ಕಾಲ ಹಿಡ್ಕತ್ತೆ, ಇಷ್ಟು ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲ. ನಾನು ಹೋಗಿ ಕೇಳ್ಕೊಂಬತ್ತೀನಿ, ಇರ್ರಿ. ಏನಂತ ಕೇಳ್ತೀಯಾ? ಅದು ಕೇಳಕ್ ಒಂದ್ ರೀತಿ ನೀತಿ ಅಂತ ಐತೆ. ನಾನು ಹೋಗಿ ಕೇಳ್ಕೊಂಬತ್ತೀನಿ. ಇವತ್ತೊಂದು ದಿನ ಏನು ಅಂತಂದ್ರೆ, ನಾನು ನಮ್ಮ ಹುಡುಗರು ನಿಮ್ಮನ್ನು ಇಷ್ಟಪಟ್ಟಿದ್ದೀವಿ. ನಮಗೆ ನೀವು ಹ್ಞೂ ಅಂತಂದ್ರೆ ನಿಮ್ಗೊಂದು ಸನ್ಮಾನ ಸಮಾರಂಭ ಇಟ್ಕೊಬೇಕು ಅಂತ ಅನ್ಕೊಂಡಿದೀವಿ. ನೀವೇನು ಎತ್ತ ಅಂತ ಹೇಳ್ಬಿಟ್ರೆ ಇವತ್ತು ಅದೇನು ಮಾತುಕತೆ ಆಡ್ಬಿಟ್ಟು ಸಮಾರಂಭನ ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದೀವಿ. ಅದಕ್ಕೆ ನೀವು ಏನಂತೀರಾ? ಓಕೆ. ₹1,000 ಚೇಂಜ್ ಇದೆಯಾ? ನನ್ನ ಹತ್ರನೆಲ್ಲ ₹1,000 ನೋಟ ಹೋಗೋಣ. ಇಟ್ರು ನಂಗೆ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ನಮ್ಮವ್ರು ಬರ್ತಾರೆ. ಓಕೆ. ಶಿವು, ಶಿವು, ಶಿವು ಬಾ. ಪಾರು ಅವ್ರೆ ಬಂದೆ. ಬ್ಯಾಗ್ ಕೊಡಿ. ಎಲ್ಲೋ ನೀವು ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದೀರಾ ಅನ್ಕಂಡೆ. ಇನ್ನೂ ಇಲ್ಲೇ ಇದ್ದೀರಾ? ಹಬ್ಬದ ಟೈಮ್ ಅಲ್ವಾ, ಎಲ್ಲ ಬಸ್ಸು ಫುಲ್ ಇತ್ತು. ಅದ್ ಸರಿ, ನೀವೆಲ್ಲಿ ಹೋಗಿದ್ದು? ಅದು ನಮ್ಮ ಹುಡುಗ ಅದೇನೋ ನೋಡ್ಬಿಟ್ಟು ತುಂಬಾ ಇಷ್ಟಪಟ್ಬಿಟ್ಟಿದ್ದ. ಅದಕ್ಕೆ ನಾವೆಲ್ಲ ಸೇರಿ ಕೊಡ್ಸಕ್ ಹೋಗಿದ್ವಿ. ಸಿಕ್ತಾ? ಕೊಡ್ಸಿದ್ರಾ? ಕೈಗೆ ಬಂದಿತ್ತು, ಬಾಯಿಗೆ ಬರಲ್ವಲ್ಲ, ಆ ಥರ ಮಿಸ್ ಆಗೋಯ್ತು. ಅಪ್ಪ ತಂದೆ, ಮಗುನ ಕಳ್ಕೊಂಡಿದ್ದ ತಾಯಿಗೆ ಮಗು ಸಿಕ್ತಂಗೆ ನಂಗೆ ಪಾರು ಸಿಕ್ಕಿದ್ದಾಳೆ. ಊರಿಗೆ ಬಂದ ತಕ್ಷಣ ಹಾಲಿನ ಅಭಿಷೇಕ ಮಾಡ್ತೀನಪ್ಪ. 2 ಸೀಟ್ ನೀವು ಹಿಡ್ಕೊಂಡು ಕೂತ್ಕೊಂಡಿದ್ರಿ, ನಿಮ್ಮ ಕಡೆ ಯಾರು ಬರಾರ? ಅದಕ್ಕಲ್ಲ ಶಿವು, ನನ್ನ ಪಕ್ಕದಲ್ಲಿ ಯಾರು ಬಂದು ಕೂತ್ಕೋತಾರೋ ಅಂತ ಭಯ ಆಗಿತ್ತು. ಅದು ಏನು ಅಂದ್ರೆ, ನಂಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬಾ ನಿದ್ದೆ ಬರುತ್ತೆ. ಪಕ್ಕದಲ್ಲಿ ಕೂತಿರೋರ್ ಹೆಗಲ್ ಮೇಲೆ ತಲೆ ಹಾಕ್ಬಿಡ್ತೀನಿ. ಅಕಸ್ಮಾತ್ ನಿನ್ ಹೆಗಲ್ ಮೇಲೆ ತಲೆ ಹಾಕಿದ್ರೆ ಬೇಜಾರ್ ಮಾಡ್ಕೋಬೇಡ. ನೀವು ಒಳ್ಳೆ ಪಾರು ಅವ್ರೆ, ನೀವು ಆರಾಮಾಗಿ ಕಾಚ್ ಹಚ್ಕ ಮಲ್ಕೊಂಬಿಡಿ. ನಾನು ಇಲ್ಲೇ ನೋಡ್ಕೊಂಡು ನಿಂತಿರ್ತೀನಿ. ಶಿವು, ನಾನು ಹೇಳಿದ್ದು ಅಕಸ್ಮಾತ್ ಆದ್ರೆ ಬಂದ್ ಕೂತ್ಕೋ. ಪರವಾಗಿಲ್ಲ, ನೀವು ಮಲ್ಕಳಿ ಬರೋರೆ. ಅರರೆ ಅರರೆ ಪಯಣ ಶುರುವಾಗಿದೆ ಹೊಸದೇ ಆದಿಯಲ್ಲಿ. ಅರರೆ ಅರರೆ ಮನಸ್ಸು ಖುಷಿಯಾಗಿದೆ ಮಧುರ ಪುಳಕದಲ್ಲಿ. ಪಯಣ ಮುಗಿಯದಿರಲಿ ಅನಿಸುತ್ತಿದೆ ರವಿಯೇ ಮುಳುಗಬೇಡ. ಇನ್ನು ಪುಟ್ಟ ಮುತ್ತು ಮಗುವಂತಿರೋ ಕನಸನು ಕಸಿಯಬೇಡ. ಕನಸು ನನಸು ನಿಜವೋ ಭ್ರಮಯೋ ಮೊದಲು ಕೊನೆಯೋ ಸಮಯ ಸರಿಯುತ್ತಿದೆ ಪಯಣ ಸಾಗುತ್ತಿದೆ. ಅರೆರೆ ಅರೆರೆ ಪಯಣ ಶುರುವಾಗಿದೆ ಹೊಸದೇ ಆದಿಯಲ್ಲಿ. ಅರೆರೆ ಅರೆರೆ ಮನಸ್ಸು ಖುಷಿಯಾಗಿದೆ ಮಧುರ ಪುಳಕದಲ್ಲಿ. ಪರಿಚಯವೋ ಪ್ರತಿದಿನ ದಿನವೂ ಇಲ್ಲಿ ನಿನಗೆ ಅರಿವಿಲ್ಲದೆ ಅರಳುವುದು ಹೊಸ ಕನಸುಗಳು ನಿನ್ನ ಒಳಗೆ. ನೀನೆಲ್ಲೇ ಹೋಗು ಗೆಳೆಯ, ಅಲ್ಲೆಲ್ಲ ಅಂಚು ಖುಷಿಯ ನಗು ನಗು ನಗುತ್ತಾ. ಆಕಾಶಕ್ಕೆ ಏನಿಯ ಹಾಕೋ ಆಸೆನೂ ನಿಂಗಿರಬೇಕು. ಎಷ್ಟೆತ್ತರ ಹೋದರೂ ನೀನು ಭೂಮಿಲೇ ಕಾಲಿರಬೇಕು. ನವನವ ಅನುಭವ ಬದುಕಲಿ ಬರುತ್ತಿರಲಿ. ಲೇ
ನೀವೆಲ್ಲರೂ ಇಲ್ಲೇ ನಿಂತಿರಿ, ನಾ ಹೋಗ್ಬಿಟ್ಟು ಈ ಒಂದು ಸಮಸ್ಯೆ ಯಾವಾಗ ಬಗೆಹರಿಸಿದೆ ಅಂತ ಕೇಳ್ಕೊ ಬರ್ತೀನಿ. ಕರ್ನಾಟಕ ಜನತೆ ಸಮಾಧಾನ ಅಣ್ಣ, ಈ ಒಂದು ಸಮಸ್ಯೆ ಯಾವಾಗ ಬಗೆಹರಿಬಹುದು? ನಾನು ಮುಟ್ಟಾಗಿಂದ ಬಗೆಹರಿದಿಲ್ಲ ಅಂತದ್ರಾಗೆ ಇವನು ಈಗ ಅಳ್ಳಾಡ್ಸ್ಕೊಂಡ್ ಬಂದ್ಬಿಟ್ಟ. ತತಲ ಶಿವಣ್ಣ ಹತ್ತಿರ ಕಾವೇರಿ ತಾಯಿಗೆ ಜೈ, ಕಾವೇರಿ ತಾಯಿಗೆ ಜೈ. ನಾನು ಹಾಕ್ತೀನಿ, ಕಾವೇರಿ ತಾಯಿಗೆ ಜೈ. ನಮ್ಮವ್ವ ಲೇ ಮಾತಾಡಿ ಸಾಕು ಕಣಲೇ. ಈಗ ನಾವ್ ಏನ್ ಮಾಡವ ಅಂತಂದ್ರೆ, ಇಲ್ಲಿಂದ 10 ಕಿಲೋಮೀಟರ್ ಕುಣಿಗಲ್ ತಾವ್ ನಡ್ಕೋಬಿಡವ. ಅಲ್ಲಿಂದ ನೆಲಮಂಗ್ಲಕ್ಕೆ ಬಸ್ ಸಿಗ್ತದೆ, ಆ ಬಸ್ ಹಿಡ್ಕೊ ಹೋದ್ರೆ ನೆಲಮಂಗ್ಲಿಂದ ಬೆಂಗಳೂರಿಗೆ ಇನ್ನೊಂದು ಬಸ್ ಹಿಡ್ಕೊಬಿಡವ. ಅಪ್ಪ ನಾವ್ ಇಲ್ಲ ಇತ್ತು ಅಂದ್ರೆ ಎಲ್ರೂ ಸೇರಿ ಬೆಂಕಿ ಹಚ್ಬಿಡ್ತಾರೆ. ಕಾವೇರಿ ತಾಯಿಗೆ ಜೈ, ಕಾವೇರಿ ಕಾವೇರಿ ತಾಯಿಗೆ ಜೈ, ಕಾವೇರಿ ತಾಯಿಗೆ ಜೈ. ಪಾರು ಅವ್ರೆ, ನಿಮ್ಗೇನ್ ಬೇಜಾರಿಲ್ಲ ಅಂದ್ರೆ ನಾನು ನನ್ನ ಸ್ನೇಹಿತರಲ್ಲ ನೆಲಮಂಗಲದವರೆಗೂ ಹೋಯ್ತಾ ಇದ್ದೀವಿ, ಅಲ್ಲಿಂದ ಹೋಗ್ಬೋದಲ್ವಾ ನೀವು? ಸರಿ. ಕೊಡಿ ಬನ್ನಿ. ಬಂದ್ರಲ್ಲ ಬೇಗನೆ. ನಾವು ಹೋಯ್ತಾ ಇರೋ ರೋಡ್ ಕರೆಕ್ಟ್ ಆಯ್ತಲ್ಲ? ನಾ ಕರ್ಕೊ ಹೋಗ್ತಿರಬೇಕು, ಅದು ಕರೆಕ್ಟ್ ಆಗಿರೋದು. ಸುಮ್ಮನೆ ಬಾಯ್ ಬಿಡ್ಕೊ ಬಾ. ಲೇ ತಡೀರ್ರಾ, ಎಲ್ಲ ಕರೀತಾನೆ. ಇವರೆಲ್ಲ ನನ್ನ ಸ್ನೇಹಿತರು. ಇವನು ಮಾದೇಶಣ್ಣ ಅಂತ, ಇವನು ಶಂಕರಣ್ಣ ಅಂತ, ಅವನು ನಂಜುಂಡಣ್ಣ ಅಂತ. ಇವನು ಶಿವಣ್ಣ ಅಂತ. ಬಂದಿದ್ದು ಬರಲಿ ಬಿಡು, ಅದನ್ನೆದುರಿಸುವ ಛಲ ಇರಲಿ. ನೊಂದೋರಿಗೆ ಹೆಗಲು ಕೊಡು, ತುಸು ಕನಿಕರಿಸೋ ಗುಣ ಇರಲಿ. ನಿಂಗಿಲ್ಲಿ ಸೋಲೆ ಗುರುವು, ಮುಂದೊಮ್ಮೆ ನಿಂದೆ ಗೆಲುವು. ಗೆಳೆಯನೆ ಖಚಿತ, ಆವೇಶಕ್ಕೆ ಬೀಳಲೆ ಬೇಡ. ತಾಳ್ಮೇನೆ ತಾರಕ ಮಂತ್ರ, ನೀ ದ್ವೇಷವ ಸಾಧಿಸಬೇಡ. ಪ್ರೀತಿನೇ ಜೀವನ ಸೂತ್ರ, ಉಸಿರಿದು ಹೋದರು ಹೆಸರಿದು ಉಳಿದಿರಲಿ. ಅರೆರೆ ಅರೆರೆ ಪಯಣ ಶುರುವಾಗಿದೆ ಹೊಸದೇ ಹಾದಿಯಲ್ಲಿ. ಅರೆರೆ ಅರೆರೆ ಮನಸ್ಸು ಖುಷಿಯಾಗಿದೆ ಮಧುರ ಪುಳಕದಲ್ಲಿ. ಪಯಣ ಮುಗಿಯದಿರಲಿ ಅನಿಸುತ್ತಿದೆ, ರವಿಯೇ ಮುಳುಗಬೇಡ. ಇನ್ನು ಪುಟ್ಟ ಮುತ್ತು ಮಗುವಂತಿರೋ ಕನಸನ್ನು ಕಸಿಯಬೇಡ. ಕನಸು ನನಸು ನಿಜವೋ ಭ್ರಮೆಯೋ, ಮೊದಲೋ ಕೊನೆಯೋ ಸಮಯ ಸರಿಯುತ್ತಿದೆ, ಪಯಣ ಸಾಗುತ್ತಿದೆ. ಅರೆರೆ ಅರೆರೆ ಪಯಣ ಶುರುವಾಗಿದೆ ಹೊಸದೇ ಹಾದಿಯಲ್ಲಿ. ಅರೆರೆ ಅರೆರೆ ಮನಸ್ಸು ಖುಷಿಯಾಗಿದೆ ಮಧುರ ಪುಳಕದಲ್ಲಿ. ಜಾನ್ ಕಲರ್ ಹತ್ಲ ಮದುವೆ ಕರ್ಕೊಂಡು